ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಈ ದಿನದ ವಿಷಯ ಸಾವು ಅಂದ್ರೆ ಏನು, ಸಾವು ಹೇಗಿರ್ಬೇಕು ನಾವು ಸತ್ರೆ ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ತುಂಬಾ ಆಳವಾದ ವಿಚಾರ, ತುಂಬಾ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಎಲ್ಲರೂ ಸಾಯ್ತಾರೆ, ಎಲ್ಲರೂ ಹುಟ್ಟುತ್ತಾ ಇದ್ದಾರೆ, ಆದ್ರೆ ಅದಿರೋ ಹಿಂದಿನ ಕಾರಣ ಏನು, ಯಾವ ರೀತಿ ಸಾಯ್ಬೇಕು, ಯಾವ ರೀತಿ ನಮ್ ಸಾವು ಬರಬೇಕು ಅನ್ನೋದು ಎಲ್ಲಾರ್ಗೂ ಒಂದು ಪ್ರಶ್ನೆ ಇರ್ತದೆ. ಅದಕ್ಕೆ ಈ ದಿನ ಉತ್ತರ ಕಂಡುಕೊಳ್ಳೋಣ. ನೋಡಿ, ಈ ಭೂಮಿಯಲ್ಲಿ ಮನುಷ್ಯ ಏನ್ ಹುಟ್ಟಿದ್ದಾನೆ, ಇವನು ಕರ್ಮ ಮಾಡೋದಕ್ಕೆ, ಕರ್ಮ ಕಳ್ಕೊಳ್ಳೋದು ಕೊಟ್ಟಿದ್ದಾನೆ. ಏನು ಎರಡು ತರ ಜನನ ಇದೆ. ಒಂದು ಏನು ಭೋಗಗಳನ್ನ, ಸುಖ ಭೋಗಗಳನ್ನ, ಅದೇ ಭೋಗಿ ಯೋನಿಯಲ್ಲಿ ಜನಿಸೋದು, ಒಂದು ಕರ್ಮ ಯೋನಿಯಲ್ಲಿ ಜನಿಸೋದು ಅಂತ. ನೋಡಿ, ಈ ಭೋಗಿ ಯೋನಿಗಳಲ್ಲಿ ಜನಿಸಿರೋದು ಯಾವುವು ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಭೋಗಿ ಯೋನಿಗಳಲ್ಲಿ ಜನಿಸಿರೋದು ಅಂತ. ನೋಡಿ, ಅದಕ್ಕೆ ನಾಲ್ಕೇ ಕೆಲಸ. ಒಂದು ಭಯ ಇರುತ್ತೆ, ಒಂದು ಆಹಾರ ಇರುತ್ತೆ, ಮತ್ತೆ ಒಂದು ಮೈಥುನ ಇರುತ್ತೆ, ಒಂದು ನಿದ್ರೆ ಇರುತ್ತೆ. ಅಷ್ಟಕ್ಕೆ ಅದರ ಜೀವನ ಮುಗಿದೋಗುತ್ತೆ. ನೋಡಿ, ಮನುಷ್ಯನ ಜನ್ಮ ಏನಿದೆ, ಇವನು ಜನ್ಮ ಪಡೆದಿರೋದೇ ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಮತ್ತೆ ದೇವರನ್ನ ಸೇರೋದಕ್ಕೆ. ನೋಡಿ, ಇವನು ಎಕ್ಸ್ಟ್ರಾ ದುಡಿತಾ ಇದ್ದಾನೆ, ಚಿಂತನೆ ಮಾಡ್ತಾ ಇದ್ದಾನೆ, ಎಲ್ಲವನ್ನು ವಿಷಯನೂ ತಿಳಿತಾ ಇದ್ದಾನೆ. ಅದಕ್ಕೆ ಇವನ್ನ ಕರ್ಮ ಯೋನಿನಲ್ಲಿ ಜನಿಸಿರುವಂತ ವ್ಯಕ್ತಿ ಅಂತ ಕರಿತೀವಿ ಮನುಷ್ಯರನ್ನ. ನೋಡಿ, ನಾವು ಹುಟ್ಟಾಗೋಗಿದೆ, ನಾವು ಹುಟ್ಟು ಯಾವ ತರ ಇರಬೇಕು ನೋಡಿ. ಏನು ಸಾಧುಗಳು, ಸಂತರುಗಳು, ಹಿರಿಯರುಗಳು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನೀನು ಮನುಷ್ಯ ಜನ್ಮನ ಶ್ರೇಷ್ಠವಾಗಿ ಜನ್ಮನ ಪಡೆದಿದ್ಯಪ್ಪ, ಇದನ್ನ ನೀನು ಆರೋಗ್ಯಕರವಾಗಿ ಬಳಸ್ಕೊಬೇಕು, ಈ ದೇಹನ, ಈ ಶರೀರನ ಅಂತ. ನೋಡಿ, ನೀವು ಯಾವಾಗ ಬೇಕಾದ್ರೂ ಸಾಯ್ಬೋದು. ನೋಡಿ, ಹುಟ್ಟಿದ ತಕ್ಷಣ 5 ನಿಮಿಷಕ್ಕೆ ಒಂದು ಮಗು ಸತ್ತೋಗ್ಬಿಡುತ್ತೆ. 100 ವರ್ಷ, 120 ವರ್ಷ ಆದ್ಮೇಲೂ ಸತ್ತಿರ್ತಾರೆ, 150 ವರ್ಷ ಆದ್ರೂ ಸತ್ತಿರ್ತಾರೆ, 50 ವಯಸ್ಸು, ಯಾವ ವಯಸ್ಸಲ್ಲಿ ಬೇಕಾದ್ರೂ ಸಾಯ್ತಾರೆ. ಸಾವಿನ ಹಿಂದಿರುವ ರಹಸ್ಯ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದೀನಿ, ಅದ್ರಲ್ಲಿ ನೋಡ್ಕೊಬೋದು ನೀವು. ಯಾಕೆ, ಯಾವ ರೀತಿ ಯಾರು ಸಾಯ್ತಾರೆ, ಅದ್ರ ಹಿಂದೆ ಇರೋ ಕಾರಣ ಏನು ಅಂತ ಮತ್ತೆ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ನೋಡಿ, ನಾವೀಗ ಹುಟ್ಬಿಟ್ಟಿದೀವಿ, ಸಾವು ಯಾವಾಗ ಬೇಕಾದ್ರೂ ಸಾವು ಬಂದ್ರು ನಾವು ಖುಷಿಯಾಗಿ ಆನಂದದಿಂದ ಅದನ್ನ ಸ್ವೀಕಾರ ಮಾಡೋ ತರ ಮನಸ್ಥಿತಿ ನಮ್ದು ಇರ್ಬೇಕು. ನಮ್ದು ಆ ತರ ಮನಸ್ಥಿತಿ ಇರ್ಬೇಕು ಅಂತಂದ್ರೆ, ನಾವು ಈಗ ಏನು ಹುಟ್ಟಿ ಬದುಕಿದೀವಿ, ಈ ಇಷ್ಟೂ ಜೀವನದ ಏನು ಪಯಣದಲ್ಲಿ ನಾವು ಒಬ್ರು ಮನೆ ಹಾಳು ಮಾಡಿರ್ಬಾರ್ದು, ಒಬ್ರು ಮನಸ್ಸು ನೋಯಿಸಿರ್ಬಾರ್ದು, ಒಬ್ಬರಿಗೆ ದುಃಖಕ್ಕೆ ಕಾರಣ ಆಗಿರ್ಬಾರ್ದು, ಒಬ್ರು ಯಾರ್ದಾನ ಆಸ್ತಿ ಲಪಟಾಯಿಸಿ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿಸ್ಕೊಂಡು ಮೋಸ ಮಾಡಿರ್ಬಾರ್ದು, ಅಥವಾ ಯಾವ್ದಾನ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ದುಡ್ಡು ನೀಡಿದಿರಾ ಯಾಮಾರಿಸಿರ್ಬಾರ್ದು. ಅವ್ರದ್ದು ಕೊರಗು ಶಾಪ ನಿಮ್ಮ ಮೇಲೆ ಇದ್ದೇ ಇರ್ತದೆ ಅಲ್ವಾ. ಆ ರೀತಿ ಅದಂತ ಕೆಲಸ ನೀವು ಮಾಡಿರ್ಬಾರ್ದು. ನೋಡಿ, ತದನಂತರ ಏನು ನಮ್ಮ ತಂದೆ ತಾಯಿ ಇರ್ತಾರೆ, ಮತ್ತೆ ಗುರು ಹಿರಿಯರು ಇರ್ತಾರೆ, ನಮ್ಮ ಪರಿವಾರದವ್ರಿಗೆಲ್ಲ ನಾವು ಪ್ರೀತಿ ಪಾತ್ರರಾಗಿರ್ಬೇಕು. ಯಾರಿಗೂ ಹಿಂಸಿಸಿರ್ಬಾರ್ದು, ಯಾರನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ಬಾರ್ದು. ಅರ್ಥ ಆಯ್ತಲ್ವಾ. ಅವ್ರು ಬದುಕೋದಕ್ಕೆ ಸರಿ ತಪ್ಪುಗಳನ್ನ ಹೇಳ್ಕೊಡ್ಬೇಕು. ಆದ್ರೆ ನಾನ್ ಹೇಳ್ದಂಗೆ ನೀವ್ ಕೇಳ್ಬೇಕು, ನಾನ್ ಹೇಳ್ದಂಗೆ ನೀನ್ ಬದುಕ್ಬೇಕು ಅಂತ ನೀವು ಮನೇಲಿ ಏನು ಯಜಮಾನ್ ಇರ್ತೀರಾ ಅಥವಾ ಯಜಮಾನಿಕೆ ಮಾಡ್ತಾ ಇರ್ತೀರಾ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು, ಯಾರನ್ನು ಹಿಂಸಿಸ್ಕೊಂಡು ಅವ್ರನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡಿರ್ಬಾರ್ದು. ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಸಹ ಮನೆಯಲ್ಲಿ ಕೂಡಾಕೊಂಡು ಅವಕ್ಕೆ ಹಿಂಸೆ ಕೊಟ್ಟಿರ್ಬಾರ್ದು. ಸ್ವತಂತ್ರವಾಗಿ ಬಿಟ್ಟಿರ್ಬೇಕು. ಎಲ್ಲಾರ್ಗು ಸರಿ ತಪ್ಪು ತಿಳಿಸ್ಬೇಕು. ಅವ್ರವರ ಮನಸ್ಥಿತಿ ತಕ್ಕನಾಗಿ ಅವ್ರವ್ರು ಬದುಕ್ತಾ ಇರ್ತಾರೆ. ನೋಡಿ, ಯಾರ ಜೀವನನೂ ನೀವು ನಿಮ್ ಹಿಡಿತದಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಅವರೆಲ್ಲರೂ ಸ್ವತಂತ್ರವಾಗಿ ಬಂದಿದ್ದಾರೆ, ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ. ಆದ್ರೆ ನೀವು ಅವ್ರು ಸ್ವಲ್ಪ ಊಟ ಕೊಡ್ತಾ ಇರ್ಬೋದು, ಆಹಾರ ಕೊಡ್ತಾ ಇರ್ಬೋದು, ಅಷ್ಟೇನೆ. ನೋಡಿ, ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತದನಂತರ ಯಾವಾಗ ಬೇಕಾದ್ರೂ ನೀವು ಸಾವು ಬರ್ಬೋದು. ಆ ಸಾವನ್ನ ನೀವು ನಗ್ನಗ್ತಾ ಸ್ವೀಕಾರ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ನಿಮ್ಮ ಮೇಲೆ ಫಸ್ಟ್ ಪ್ರೀತಿ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ಗೌರವ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇರಬೇಕು, ನಿಮ್ಮಲ್ಲಿ ನಿಮ್ಗೆ ಧನ್ಯತಾ ಭಾವ ಇರಬೇಕು. ತನ್ನೊಳಗೆ ತಾನು ಸದಾ ಸಂತೋಷವಾಗಿರ್ಬೇಕು. ನೋಡಿ, ಯಾವುದೇ ಕಾಯಿಲೆ ಬಂದಿರ್ಲಿ, ಯಾವುದೇ ರೋಗ ಬಂದಿರ್ಲಿ, ಅಥವಾ ಯಾವುದೇ ಜೀವನದಲ್ಲಿ ಏರೇ ಸತ್ತೋಗ್ಬಿಟ್ಟಿರ್ಲಿ, ಯಾರೇ ಬಿಟ್ಟೋಗಿರ್ಲಿ ನಮ್ಮಿಂದ, ಆದ್ರೆ ನಾವು ಕೊರಗ್ತಾ ಇರ್ಬಾರ್ದು ಅದರಿಂದ. ಎಲ್ಲಾರು ಬಂದ್ರು ಈ ಜೀವನದ ಪಯಣದಲ್ಲಿ ಅರ್ಧ ದಾರಿಗೆ ಹೋದ್ರು, ಕೆಲವ್ರ ಜೊತೆನಲ್ಲಿ ಕೊನೆಯವರೆಗೂ ಬಂದ್ರು, ಅಥವಾ ಕೆಲವರು ಜೊತೆಲಿ ಇದ್ರೂನು ಬಿಟ್ಟು ದೂರ ಇರ್ತಾರೆ. ನೋಡಿ, ಅದಕ್ಕೆಲ್ಲ ನಾವು ಕೊರಕು ಅಂತ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ನೋಡಿ, ನಂತರ ನೀವು ಸಾಯ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ, ಇದನ್ನ ಹೇಳ್ಬಾರ್ದು, ಆದ್ರೂ ಸಹ ಸತ್ಯ ಹೇಳ್ಬೇಕಲ್ವಾ. ಸತ್ಯ ಹೇಳಿಲ್ಲ ಅಂತಂದ್ರೆ, ಅರ್ಧಂಬರ್ಧ ಹೇಳಿದ್ರೆ ನನ್ನ ಏನು ಈ ಮಾತಕ್ಕೂ ಸಹ ಅದು ಏನು ಇದಿರೋದಿಲ್ಲ, ಮರ್ಯಾದೆ ಇರೋದಿಲ್ಲ. ಏನೇ ಇದ್ರು ಸತ್ಯ ನೇರ ಹೇಳ್ಬೇಕು. ಯಾರು ತಗೊಂತಾರೋ ತಗೊಳ್ಳಿ, ಬಿಟ್ರೆ ಬಿಡ್ಲಿ, ನಾವು ಸತ್ಯ ಹೇಳೋದು ಸತ್ಯ ಹೇಳ್ಬಿಡ್ಬೇಕು. ನೋಡಿ, ನೀವು ವಯಸ್ಸಾಗಿದೆ ಅಥವಾ ಮಧ್ಯ ಏಜಲ್ಲಿ ಇದ್ದೀರಾ ಅಥವಾ ಯಾವ್ದಾನ ಏಜಲ್ಲಿ ಇರ್ಬೋದು, ನೀವು ನಿಮ್ಗೆ ಸಾಯುವಂತ ಸಂದರ್ಭದಲ್ಲಿ ನರಳ್ತಾ ಇರಬಾರ್ದು ನೀವು. ನೋಡಿ, ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ತುಂಬಾ ಕಾಯಿಲೆಗಳು ಬರ್ಸ್ಕೊಂಡು ನರಳ್ತಾ ಇರೋದಾಗಿರ್ಬೋದು, ಅಥವಾ ಏನು ಮನಗಿದ ಜಾಗದಲ್ಲಿ ಹಾಸಿಗೆಲೆ ಎಲ್ಲ 1-2 ಮಾಡ್ಕೊಂಡು ಅಲ್ಲೇ ತುಂಬಾ ವರ್ಷ ಆದ್ರೂ
ಎದಳದೇ ಇಲ್ಲ ಮೇಲಕ್ಕೆ. ಕೆಲವರಿಗೆ ಪಾರ್ಶ್ವವಾಗಿರುತ್ತೆ, ಕಾಯಿಲೆಗಳು ಬಂದಿರ್ತದೆ, ಅನೇಕ ರೀತಿಯಲ್ಲಿ ಗೊಂದಲದಲ್ಲಿರ್ತಾರೆ, ಸಾವೇ ಬರ್ತಾರಲ್ಲ. 5 ವರ್ಷ ಆದ್ರೂ ಸರಿ, 10 ವರ್ಷ ಆದ್ರೂ ಸರಿ ಚಿಕಿತ್ಸೆ ತಗೊಂತಾನೆ ಇರ್ತಾರೆ, ಸಾವೇ ಬರ್ತಾರಲ್ಲ. ಈ ರೀತಿ ಎಲ್ಲ ನಿಮ್ಮ ಸಾವು ಸಂಭವಿಸಬಾರ್ದು. ನೋಡಿ, ಮಲಗಿದ ಜಾಗದಲ್ಲೇ ಬೆಳಗ್ಗೆ ಎದ್ರೆ ಸತ್ತೋಗ್ಬಿಟ್ಟಿರ್ಬೇಕು ನೋಡಿ. ಇಲ್ಲಾಂದ್ರೆ ಕೆಲವರು ಆಕ್ಸಿಡೆಂಟಲ್ ಸಾಯ್ತಾರೆ, ವಿಜಯವಾಗಿ ಸಾಯ್ತಾರೆ. ಆದ್ರೆ ತುಂಬಾ ನರಳಿ ನೀವು ಸಾಯ್ಬಾರ್ದು ನೋಡಿ. ನರಳಿ ನೀವು ಸಾಯ್ತಾ ಇದ್ದೀರಾ ಅಂದ್ರೆ ನೋಡಿ, ಹಿಂದಿನ ಜನ್ಮದ ಪಾಪ ಪುಣ್ಯ ತಗೊಂಡ್ಬಂದಿರ್ತೀವಿ. ನಮ್ಮ ಹಿರಿಯರುಗಳು ಸಾಧು ಸಂತರು ಹೇಳಿರಾಗೆ ತಂದೆ ತಾಯಿ ಮಾಡಿರೋ ಪಾಪ ಕರ್ಮಗಳನ್ನು ತಗೊಂಡ್ಬಂದಿರ್ತೀವಿ. ನೀವು ಈ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮನು ಸಹ ನೀವು ಅನುಭವಿಸ್ತಾ ಇರ್ತೀರಾ ಅಂತ ಅರ್ಥ ನೋಡಿ. ಆಯ್ತು, ಈಗ ಎಲ್ಲ ಅನುಭವಿಸಿದೀವಿ, ನಾನು ಈ ತರ ನೇರವಾಗಿ ಹೇಳ್ಬಿಟ್ಟಿದೀನಿ. ಆದ್ರೂ ಇದನ್ನ ಕಳ್ಕೊಳ್ಳೋದು ಹೇಗೆ ಅಂತಂದ್ರೆ ನೋಡಿ, ನೀವು ಸದಾ ಇನ್ಮೇಲಾದ್ರೂ ತಿಳ್ಕೊಂಡು ಯಾರಿಗೆಲ್ಲ ನೀವೇನಾರ ದುಡ್ಡು ಕಾಸಿಸ್ಕೊಂಡು ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಅಥವಾ ಯಾರಿಗಾನ ಆಸ್ತಿ ಲಪ್ಟಾಯಿಸಿದ್ರೆ, ಯಾರ್ದಾನ ಮನೆ ಹಾಳು ಮಾಡಿದ್ರೆ, ಆ ದುಡ್ಡು ನಿಮ್ಮ ಹತ್ರ ಇನ್ನೂ ಇತ್ತು ಅಂತಂದ್ರೆ ಅವ್ರಿಗೆಲ್ಲ ಕರೆದಿ ಕೊಟ್ಬಿಡಿ. ನಿಮ್ಮ ಮನಸ್ಸಿನಲ್ಲಿ ಖಾಲಿ ಮಾಡ್ಕೊಳ್ಳಿ, ನಿಮ್ಮ ದುಃಖನ ದೂರ ಮಾಡ್ಕೊಳ್ಳಿ. ಆ ಕೊರಗು ನಿಮ್ಮಲ್ಲಿ ಇರಬಾರ್ದು. ಆ ನೋವಲ್ಲೂ ನರಳಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು. ಯಾವ್ದಾನ ವಿಡಿಯೋಗಳು ನೋಡಿ ಜ್ಯೋತಿಷ್ಯರದವ್ರು ಅವ್ರು ಇವ್ರದ್ದು ಕರ್ಮ ಸಿದ್ಧಾಂತ ಏನೋ ತಿಳ್ಕೊಳಕ್ ಹೋದಾಗ, ಇಲ್ಲ ಯಾರಿಗಾನ ನೀನ್ ಪಾಪ ಮಾಡಿದ್ರೆ ಇದಕ್ಕೆಲ್ಲ ತರ ಅನುಭವಿಸ್ತಾ ಇರ್ತೀರ ಅಂತ ಹೇಳ್ಬಿಟ್ಟಿರ್ತಾರೆ. ಆ ಕೊರಗಿದ್ರೆ ಅವ್ರನ್ನ ಯಾರಿಗಾನ ಕ್ಷಮೆ ಕೇಳೋದಿದ್ರು ಕ್ಷಮೆ ಕೇಳ್ಬಿಡಿ, ಯಾರ್ದಾನ ಕ್ಷಮಿಸೋದಿದ್ರು ಕ್ಷಮಿಸ್ಬಿಡಿ. ಆದ್ರೆ ಇನ್ನು ಮುಂದಕ್ಕಾದ್ರೂ ದಾನ ಧರ್ಮ ಮಾಡಿ, ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಪ್ರಾಣಿ ಪಕ್ಷಿಗಳು ನೀರಾದ್ರೂ ಇಡಿ, ಅಥವಾ ಮನೆ ಮುಂದೆ ಇರುವಂತ ಏನು ಬೀದಿ ನಾಯಿಗಳಿಗಾದ್ರೂ ಸ್ವಲ್ಪ ಊಟನಾದ್ರೂ ಹಾಕಿ. ಆಗ ನಿಮ್ಮೊಳಗೆ ನೀವು ಸ್ವಲ್ಪ ಆದ್ರೂ ಸಮಾಧಾನ ಬರ್ತದೆ ನೋಡಿ. ಅತಿ ಹೆಚ್ಚು ಒಂಟಿಯಾಗಿ ಇರಕ್ ಹೋಗ್ಬೇಡಿ, ಬೇರೆ ಬೇರೆ ಜನಗಳ ಜೊತೆ ಬೆರೀರಿ, ಹೊಸ ಜನಗಳ ಜೊತೆ ಮಾತಾಡಿ, ಸ್ವಲ್ಪ ದಾನ ಧರ್ಮ ಮಾಡೋದನ್ನ ಕಲೀರಿ. ನಂತರ ನೀವೇನ್ ಮಲಗಿರೋ ಜಾಗದಲ್ಲಿ ಏನಿರ್ತೀರಾ ಅಥವಾ ಕಾಯಿಲೆ ಬಿದ್ದಿರ್ತೀರಾ, ನೀವು ಭಗವಂತನ ಸ್ಮರಣೆ ಮಾಡಿ. ನಿಮ್ಮ ಮನೆ ದೇವರೇ ಆಗಿರ್ಬೋದು, ಅಥವಾ ನಿಮ್ಮ ಇಷ್ಟವಾಗಿರೋ ದೇವರೇ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಆಗಿರ್ಬೋದು, ನೀವು ಯಾವುದೇ ಜಾತಿ ಧರ್ಮದವ್ರು ಆಗಿರ್ಬೋದು. ಕೊನೆಗೆ ನಮ್ಗೆ ದೇವ್ರ ಮೇಲೂ ನಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ನಿಮ್ ತಂದೆ ತಾಯಿ ಹೆಸರನ್ನ ಹೇಳ್ಕೊಂತ ಕುತ್ಕೊಳ್ಳಿ. ಅದು ಆಗ್ಲಿಲ್ಲ ಅಂದ್ರೆ ನಿಮ್ಮ ಹೆಸರೇ ನೀವ್ ಹೇಳ್ಕೊಂಡ್ ಕುತ್ಕೊಳ್ಳಿ. ಒಂದು ಏಕಾಗ್ರತೆ ಬರ್ತದೆ. ಭಗವಂತನ ಸ್ಮರಣೆ ಮಾಡಿ ನೋಡಿ. ಸಾವು ಯಾವುದೇ ಕಾರಣಕ್ಕೂ ನೀವು ನರಳಿ ಸಾಯೋ ತರ ನಿಮ್ಮ ಸಾವನ್ನ ಬರೆಸ್ಕೊಳ್ಬಾರ್ದು. ಇದು ತುಂಬಾ ಆಳವಾದ ವಿಚಾರ. ಏನು ಸಾಧು ಸಂತರುಗಳು ಹಿರಿಯರು ಕರ್ಮ ಸಿದ್ಧಾಂತದಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಆದ್ರೆ ನಾನು ನಿಮ್ಗೆ ಹೇಳ್ಬಾರ್ದು, ಆದ್ರೂ ಸಹ ಹೇಳ್ತಾ ಇದ್ದೀನಿ ನೋಡಿ. ನಾನಿದ್ದೀನಿ ಅಂದ್ರೆ ಈಗ ಪ್ರತಿಯೊಬ್ರು ನಾವಿದೀವಿ ಅಂತಂದ್ರೆ ನಾವ್ 24 ಗಂಟೆ ಯಾರು ಈ ಒಂದು ಈಗೊಂದು 40 ನಿಮಿಷ 50 ನಿಮಿಷ 1 ಅವರ್ ಆದ್ಮೇಲೆ ನಮ್ಗೆ ಏನಾಗುತ್ತೆ, ನಮ್ಗೆ ಸಾವು ಬರುತ್ತೋ ಸಾವು ಬರೋದು ಅಂತ ಯಾರೂ ಸಹ ಹೇಳಕ್ಕಾಗಲ್ಲ. ಎಷ್ಟೇ ವೈಜ್ಞಾನಿಕ ಚಿಂತನೆ ಬಂದಿರ್ಬೋದು, ಯಾವುದೇ ಜ್ಯೋತಿಷ್ಯ ಬಂದಿರ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ಭಗವಂತನ ಮುಂದೆ ನಮ್ದು ಆಟ ಏನು ನಡೆಯಲ್ಲ. ಭಗವಂತ ತುಂಬಾ ಕಿಲಾಡಿ ಇದ್ದಾನೆ. ಯಾರಿಗೆ ಯಾವ ಸಾವು ಯಾವಾಗ ಬರುತ್ತೆ, ನಾಳೆ ಏನು ಅನ್ನೋದು ತಿಳಿಸಿಲ್ಲ. ಆದ್ರೆ ಎಲ್ಲಾರನ್ನೂ ಗೊಂದಲದಲ್ಲಿ ಇಕ್ಕಿದಾನೆ. ಆ ಗೊಂದಲಕ್ಕೆ ಕಾರಣ ನಮ್ಮ ಆಸೆಗಳೇನೆ, ನಮ್ಮ ಯೋಚನೆ ಶಕ್ತಿನೇ, ನಮ್ಮ ಚಿಂತನೆಗಳೇನೆ. ಯಾರ ಯೋಚನೆ ಚಿಂತನೆ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ, ಎಲ್ಲರಲ್ಲೂ ಪ್ರೀತಿ ಭಾವದಿಂದ ಜಾತಿ ಮತ ಪಂಥಗಳನ್ನ ಬಿಟ್ಬಿಟ್ಟು ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಕಾಣ್ತಾ ಇರುವಂತ ವ್ಯಕ್ತಿ ಸದಾ ಆನಂದದಲ್ಲಿ ಇರ್ತಾನೆ. ಅವನು ಆ ಕ್ಷಣ ಸತ್ರುನು ಸಹ ಅವನು ಸಂತೋಷವಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ ನೋಡಿ. ಯಾವುದೇ ಕೊರಗಿಕೊಂಡಿರೋದಿಲ್ಲ ನೋಡಿ. ಈ ಜಗತ್ತಲ್ಲಿ ನಾವಿದ್ರೇನೆ ನಮ್ಮ ಕುಟುಂಬ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ನಾವಿದ್ರೇನೆ ಇವ್ರು ಬದುಕೋದಕ್ ಸಾಧ್ಯ ಅಂತ ಎಷ್ಟೋ ಜನ ಭ್ರಮೆನಲ್ಲಿ ಬದುಕ್ತಾ ಇರ್ತೀರಾ. ನೀವು ಈ ಭೂಮಿ ಮೇಲೆ ಇರ್ರಿ ಇಲ್ದೇರೆ ಇರ್ಲಿ, ಇಲ್ಲಿ ಯಾವುದೂ ಸಹ ಲೆಕ್ಕ ಬರೋದಿಲ್ಲ. ಇಲ್ಲಿ ಯಾರು ಸಹ ನಿಮ್ಮನ್ನ ನೆಚ್ಕೊಂಡು ಇಲ್ಲಿ ಬದುಕ್ತಾ ಇರೋದಿಲ್ಲ. ಅವ್ರವ್ರ ಏನು ವಯಸ್ಸಿಗೆ ತಕ್ಕ ಹಾಗೆ ಅವ್ರವ್ರ ಜೀವನ ಶೈಲಿ ಬದುಕ್ತಾ ಇರ್ತಾರೆ ನೋಡಿ. ಎಷ್ಟೋ ಜನ ಮದುವೆ ಆಗಿರ್ತಾರೆ, ಗಂಡಂದ್ರ ಆಕ್ಸಿಡೆಂಟ್ ಸತ್ತಿರ್ತಾರೆ, ಅಥವಾ ಹೆಂಡತಿ ಸತ್ತೋಗಿರ್ತಾರೆ ಕಾಯಿಲೆ ಬಂದು ನೋಡಿ. ತಂದೆ ತಾಯಿ ವಯಸ್ಸಾದಂತ ತಂದೆ ತಾಯಿ ಇರ್ತಾರೆ, ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಅನೇಕ ಸಾವುಗಳನ್ನ ನಾನು ದುಃಖ ನಾನು ನೋಡಿದೀನಿ ನೋಡಿ. ತಂದೆ ತಾಯಿ ಇರ್ತಾರೆ, 5 ವರ್ಷ 6 ವರ್ಷ ಆದ್ಮೇಲೆ ಮಕ್ಳು ಹುಟ್ಟಿರ್ತಾರೆ, 1 ವರ್ಷ 6 ತಿಂಗಳು 5 ತಿಂಗಳಿಗೆಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ಕಂಡುಕೊಳ್ಬೇಕಾಯ್ತದೆ ನೋಡಿ. ಅದೆಲ್ಲ ತುಂಬಾ ಆಳವಾದ ವಿಚಾರ ನೋಡಿ. ತದನಂತರ ನೋಡಿ, ನೀವೇನಾರ ಸಾಯ್ತಾ ಇದ್ದೀರಾ ಅಂತಂದ್ರೆ, ನೀವು ಜೀವ ಬಿಟ್ಟಿದ್ದೀರಾ ಅಂತಂದ್ರೆ ನೋಡಿ, ಅದು ನಿಮ್ಮ ಇಡೀ ಊರಿನ ಜನ ಹೊರಗ್ಬೇಕು. ನೋಡಪ್ಪ, ಒಳ್ಳೆ ಸಾವು ಸತ್ತ, 4 ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಬದುಕಿದ್ದ ಬಾಳಿದ್ದ. ಬೇರೆಯವ್ರು ಹೇಳ್ಬೇಕು, ನನ್ನ ಆಯ್ಸಾದ್ರೂ ಅವನಿಗೆ ಸ್ವಲ್ಪ ಭಗವಂತ ಕೊಡೋ ರೀತಿ ಇದಿದ್ರೆ ಕೊಡ್ತಿದ್ನಪ್ಪ. ಅವನಿಗೆ ಬದುಕಿದ್ರೆ ಭೂಮಿ ಮೇಲೆ, ಅವಳು ಬದುಕಿದ್ರೆ 4 ಜನಕ್ಕೆ ಉಪಯೋಗ ತರ ಬದುಕ್ತಿದ್ಲು ಅಂತ ಹೇಳ್ತಾರೆ ನೋಡಿ. ಈ ತರ ಎಲ್ಲ ಮಾತು ಬರ್ಬೇಕು. ನೀವು ಯಾವಾಗ್ಲೂ ಆಗ್ಲಿ, ನೀವು ಯಾವಾಗೇ ಸಾಯ್ಬೋದು. ಸಾವನ್ ಮಾತ್ರ ಸಂತೋಷವಾಗಿ ಆ ಕ್ಷಣ ಬಂದ್ರು ನಾವು ನನ್ಗೇನು ನಿಮ್ಮ ಜೀವನದಲ್ಲಿ ಆಸೆ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳ್ಬೋದು. ಅಷ್ಟು ನಿಮ್ಗೆ ಧನ್ಯತಾ ಭಾವ ಇರಬೇಕು, ನಿಮ್ಗೆ ಆತ್ಮ ತೃಪ್ತಿ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ಪ್ರೀತಿ ಇರಬೇಕು ನೋಡಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮನುಷ್ಯ ಸತ್ರೆ ಸ್ವರ್ಗಕ್ಕೆ ಹೋಗ್ತಾನ ನರಕಕ್ಕೆ ಹೋಗ್ತಾನ ಅಂತ ನಾವೇನ್ ಮಾಡ್ತೀವಿ, ಮುಕ್ತಿ ಮೋಕ್ಷ ಸ್ವರ್ಗಕ್ಕೆ ಹೋಗ್ಬೇಕು, ನಮ್ಮ ಮತ್ತೆ ಸಾವಿರದಿರ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇಜಾನ್ ಮೂಢನಂಬಿಕೆಗಳನ್ನ ಮಾಡ್ತಾ ಇರ್ತೀವಿ. ಅದು ಯಾವುದು ಸಹ ಕೆಲ್ಸಕ್ಕೆ ಬರೋದಿಲ್ಲ. ಭಗವಂತನ ಸ್ಮರಣೆ ಯೋಗ ಮಾರ್ಗದಲ್ಲಿ ಇದ್ದವ್ರು ಮಾತ್ರ, ದಾನ ಧರ್ಮ ಮಾಡೋರು ಮಾತ್ರ ಹೋದ್ರು ಹೋಗ್ಬೋದು ಅವರು.
ನಾನು ಅನ್ನೋ ಅಹಂಕಾರ ಬಿಟ್ರೆ ಹೋದ್ರು ಹೋಗ್ಬೋದು ಅಂತ ಏನ್ ಕನಕದಾಸರು ಹೇಳಿದ್ರೆ ಅದು ಸತ್ಯ. ಅದಿರ್ಬೇಡ್ದು ನಮ್ಗೆ ಅಹಂಕಾರ ಫಸ್ಟ್. ನೋಡಿ ಒಂದು ಉದಾಹರಣೆ ಕೊಡ್ತೀನಿ, ಒಂದು ಕತೆ ಮೂಲಕ ಹೇಳ್ತೀನಿ. ಮನುಷ್ಯ ಸತ್ರೆ ಸ್ವರ್ಗಕ್ಕೆ ಹೋಗ್ತಾನ ನರ್ಕಕ್ಕೆ ಹೋಗ್ತಾನ ಅಂತ ತಿಳ್ಕೊಳ್ಳೋದು ತುಂಬಾ ಸರಳ. ಎಷ್ಟ್ ಜನ ಸ್ವೀಕಾರ ಮಾಡ್ತೀರೋ ಸ್ವೀಕಾರ ಮಾಡೋದು ಗೊತ್ತಿಲ್ಲ. ಒಟ್ಲಲ್ಲೇ ಅಷ್ಟು ಮಟ್ಟಕ್ಕಾದ್ರೂ ತಿಳ್ಕೊಂಡಿದ್ರೆ ಸರಿ. ನೋಡಿ, ಒಬ್ಬ ತಪಸ್ವಿ ಇರ್ತಾರೆ, ಋಷಿ ಇರ್ತಾರೆ, ಅವರು ಎಲ್ಲಾ ತರ ವಿದ್ಯೆ ಕಲ್ತಿರ್ತಾರೆ, ಭಗವಂತನ್ನೇ ಆರಾಧನೆ ಮಾಡಿ ಭಗವಂತನ್ನೇ ಹೊಲಿಸ್ಕೊಂಡಿರ್ತಾರೆ. ಆ ವ್ಯಕ್ತಿಗೆ ಅಹಂಕಾರ ಹೆಚ್ಚಾಗಿರ್ತದೆ. ನೋಡಿ, ಅವ್ರೇನ್ ಮಾಡ್ತಾರೆ, ರಾತ್ರಿ ಒಂದು ಊರೊಳಗಡೆ, ರಾತ್ರಿ ಕತ್ಲಾಗಿರ್ತದೆ, ಊರೊಳಗಡೆ ಹೋಗ್ತಾರೆ. ಊರೊಳಗಡೆ ಹೋದಾಗ ಒಂದ್ ಯಾವ್ದೋ ಜಗ್ಲಿ ಕಟ್ಟೆ ಮೇಲೆ ಮಲಗ್ತಾರೆ ಸಂಜೆ ಟೈಮಲ್ಲಿ. ಎದುರುಗಡೆ ಒಂದು ವೇಶ್ಯ ಗೃಹ ಇರುತ್ತೆ, ಮನೆ ಇರ್ತದೆ. ಅಲ್ಲಿ ಕತ್ಲಾದ್ರೆ ಅತಿ ಹೆಚ್ಚು ಗಂಡಸರುಗಳು ಜನಗಳೆಲ್ಲ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ನೋಡ್ಕೊಂಡು ಋಷಿ ತಪಸ್ವಿ ಬೈಕೊಂಡು ಮಲ್ಕಂತಾರೆ. ಇನ್ನೆಲ್ಲೂ ಕತ್ಲೆ ಆಗಿದೆ, ಹೋಗಕ್ಕಾಗೋದಿಲ್ಲ ಮುಂದೆ ಎಲ್ಲೂನು. ಆ ಜಗ್ಲಿ ಕಟ್ಟೆ ಮೇಲೆ ಮಲ್ಕಂತಾರೆ. ಬೆಳಿಗ್ಗೆ ಎದ್ದಿ ಋಷಿ ಕುತ್ಕಂತಾರೆ, ತಪಸ್ವಿ ನೋಡಿ ಯೋಗಿ ಕುತ್ಕಂತಾರೆ. ಆ ಕಡೆ ಆ ವೇಶ್ಯ ಗೃಹದಿಂದ ಒಂದು ಮಗು ಬರುತ್ತೆ. ಒಂದು ಮಗು ಹಾಲು ತರೋದಕ್ಕೆ ಅಂಗಡಿಗೆ ಹೋಗುತ್ತೆ. ಹಾಲು ತಗೊಂಡು ವಾಪಸ್ ಬರ್ಬೇಕಾದ್ರೆ ಒಂದು ಸಾವಾಗಿರುತ್ತೆ ಊರಲ್ಲಿ. ಆ ಸಾವನ್ನ ನೋಡಿರುತ್ತೆ, ಯಾವುದು ಆ ಮಗು ನೋಡಿರುತ್ತೆ, ಚಿಕ್ಕ ಮಗು, ಹೆಣ್ಮಗು ನೋಡಿರುತ್ತೆ. ಆ ತಗೊಂಡು ಬಂದಂತ ಸಂದರ್ಭದಲ್ಲಿ ತಾಯಿ ಕೇಳ್ತಾಳೆ, ಏನಮ್ಮ ಅಮ್ಮ ಅಲ್ಲಿ ಸಾವಾಗಿದೆ ಕಣಮ್ಮ ಅಂಬ ಅಂತ ಹೇಳ್ತಾರ ಅಮ್ಮಂಗೆ. ಆ ಮಗು ಹೇಳಿದಾಗ ತಾಯಿ ಒಂದು ಪ್ರಶ್ನೆ ಮಾಡ್ತಾಳೆ ಮಗುಗೆ, ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗಿದಾನೋ ನರ್ಕಕ್ಕೆ ಹೋಗಿದಾನೋ ಮಗಳೇ ಅಂತ ಕೇಳ್ತಾರೆ. ಆ ಮಗು ಹೇಳುತ್ತೆ, ಸ್ವರ್ಗಕ್ಕೆ ಹೋಗಿದೆ ಅಮ್ಮ, ಸತ್ತವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಡ್ತಾರೆ. ಈ ಋಷಿಗೆ ಮೈಯೆಲ್ಲ ಉರಿ ಆಗ್ಬಿಡ್ತದೆ. ಏನು, ನಾನಿಂತ ತಪಸ್ವಿ, ಮನುಷ್ಯ ಸತ್ರೆ ಸ್ವರ್ಗಕ್ಕೆ ಹೋಗ್ತಾನೋ ನರ್ಕಕ್ಕೆ ಹೋಗ್ತಾನೋ ಅಂತದ್ದು ಯಾರಿಗೂ ಸಹ ಗೊತ್ತಿಲ್ಲ. ಅದು ಭಗವಂತನ ಸೃಷ್ಟಿನಲ್ಲಿ ಅತಿ ಹೆಚ್ಚು ಆಳವಾದ ಜ್ಞಾನ ಇರೋ ನನ್ನಂತ ತಪಸ್ವಿಗೆ ಅದು ಗೊತ್ತಿಲ್ಲ, ಸ್ವರ್ಗಕ್ಕೆ ಹೋಗ್ತಾನ ನರ್ಕಕ್ಕೆ ಹೋಗ್ತಾನಂತ. ಇಡೀ ನನ್ನ ಜೀವನನೇ ಭಗವಂತನಿಗೋಸ್ಕರ ಸ್ಮರಣೆ ಮಾಡಿದ್ದೀನಿ. ಆದ್ರೆ ನನಗ್ ಗೊತ್ತಿಲ್ದಿರೋ ವಿಚಾರ ಒಂದು ವೇಶ್ಯೆಯ ಮಗು, ಆ ಮಗು ಹೇಳ್ತಾ ಇದೆ ಅಂತಂದ್ರೆ ಅದರಿಂದ ಏನಂತ ಜ್ಞಾನ ಇದೆ ಅಂತಬಿಟ್ಟು ಅವನು ಅಲ್ಲಿ ಅಹಂಕಾರ ಒಂದು ಏನು ದುಃಖಕ್ಕೊಳ್ಪಟ್ಟು ಹೋಗಿ ಪ್ರಶ್ನೆ ಮಾಡ್ತಾನೆ ಆ ವೇಶ್ಯೆಯನ್ನ. ಅಲ್ಲಮ್ಮ ತಾಯಿ, ನೀನ್ ನೋಡಿದ್ರೆ ಇಂಥ ವೃತ್ತಿ ಮಾಡ್ತಿದ್ಯಾ, ನಿನ್ ಮಗು ನೋಡಿದ್ರೆ ಯಾರು ಕೊಟ್ಟಿದ್ಯೋ ಗೊತ್ತಿಲ್ಲ ಇದು. ಆದ್ರೆ ಈ ಮಗು ಹೇಳ್ತಾ ಇದೆ ಸ್ವರ್ಗಕ್ಕೆ ಹೋಗಿದಾರೋ ನರ್ಕಕ್ಕೆ ಹೋಗಿದಾರೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಇದು ಹೇಗ್ ಸಾಧ್ಯ, ಹೆಂಗ್ ಹೇಳ್ತು ಈ ಮಗು, ಅಂತ ಜ್ಞಾನ ಏನಿದೆ ಈ ಮಗುನಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಮಗುನೇ ಹೇಳುತ್ತೆ, ನೋಡಿ ಸ್ವಾಮಿಗಳೇ, ಯಾರ ಸತ್ತ ಹೆಣದ ಮುಂದೆ ಅವ್ರು ಕರೀದೇ ಹೋದ್ರು ಸಹ ಇಡೀ ಊರ್ ಜನ ಎಲ್ಲ ಬಂದು ಸೇರಿದ್ದಾರೆ, ಅವರ ಸಾವಿನ ಮುಂದೆ ಕಣ್ಣಲ್ಲಿ ನೀರ್ ಹಾಕಂತ ಇದ್ದಾರೆ ಅಥವಾ ಕೊರಗ್ತಾ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಯಾರ್ದಾನ ಸತ್ತಿದ್ರೆ ಅವ್ರ ಮನೆಯವರು ಸಹ ಬರೋದಕ್ಕೆ, ನೆಂಟರುಗಳು ಸಹ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಏನು ಸತ್ತ ಶವದ ಮುಂದೆ 4 ಜನನು ಇಲ್ಲ ಹೆಣ ಎತ್ತೋದಕ್ಕೆ ಅಂತಂದ್ರೆ ಆ ವ್ಯಕ್ತಿ ನರಕಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ನೋಡಿ, ಅಲ್ಲೇ ಆ ಋಷಿಯ ತಪಸ್ವಿ ಏನ್ ಜ್ಞಾನಿ ಯೋಗಿ ಇದ್ದಾರೆ, ಅವರ ಅಹಂಕಾರ ಅಲ್ಲೇ ಕುಸಿದ್ ಬೀಳುತ್ತೆ. ನೋಡಿ ಎಷ್ಟು ಸರಳವಾಗಿದೆ ಏನು ಕಥೆ ಆದ್ರೂ ಸಹ ಎಷ್ಟು ಸರಳವಾಗಿದೆ ನೋಡಿ. ನೋಡಿ, ನಾವು ಸತ್ತಿರ್ತೀವಿ, 4 ಜನನೂ ಇರೋದಿಲ್ಲ ಎಣ್ಣೆ ಎತ್ತೋದಕ್ಕೆ, ಕಾರ್ಪೊರೇಷನ್ ಅವ್ರು ತಗೊಂಡೋಗ್ತಾ ಇರ್ತಾರೆ. ನೋಡಿ, ಯಾರಾನ ಒಂದ್ ಸಣ್ಣ ಮಗು ಸತ್ತಿದ್ರು ಸಹ ಇಡೀ ಊರ್ ಸೇರಿರ್ತದೆ. ಒಂದು 25-30 ಹುಡುಗ ಸತ್ತಿದ್ದಾನೆ ಅಂದ್ರು ಸಹ ಇಡೀ ಊರ್ ಸೇರಿರ್ತಾರೆ, ಇಡೀ ಜನ ಎಲ್ಲ ಬಂದು ಸೇರಿರ್ತಾರೆ. ಎಷ್ಟೇ 70 ವರ್ಷ 80 ವರ್ಷ ವಯಸ್ಸಾಗಿ ಸತ್ತಿರ್ತಾರೆ ಕೆಲವರು, ಅವ್ರ ಮನೆಯವರೇ ಬಂದಿರಲ್ಲ, ಅವ್ರ ನೆಂಟರುಗಳೇ ಬಂದಿರಲ್ಲ ನೋಡೋದಕ್ಕೆ. ಕಾರಣ ಏನು, ಈ ವ್ಯಕ್ತಿ ಬದುಕಿರ್ಬೇಕಾದ್ರೆ ಒಂದ್ ಒಳ್ಳೆ ಮಾತಾಡಿರಲ್ಲ, ಯಾರ ಜೊತೆನೋ ಒಂದ್ ಒಳ್ಳೆ ಸಂಘ ಮಾಡಿರಲ್ಲ, ಬಡವ್ರ ಕಷ್ಟಕ್ಕೆ ಏನಾರ ಒಂದ್ ದಾನ ಧರ್ಮ ಮಾಡಿರಲ್ಲ, ಯಾರಿಗೂ ಪ್ರೀತಿ ಭಾವದಿಂದ ನೋಡಿರಲ್ಲ. ಬರೇ ಮನೆಯವ್ರಿಗೆಲ್ಲ ಹಿಂಸೆ ಕೊಡ್ಕೊಂಡು, ಹೋಗ್ ಬಂದವ್ರಿಗೆಲ್ಲ ಚಾಡಿ ಹೇಳ್ಕೊಂಡು ಬೈಕೊಂಡು, ಹೆಣ್ಮಕ್ಳಾಗಿರ್ಬೋದು ಗಂಡಸ್ರಾಗಿರ್ಬೋದು ಈ ರೀತಿ ಸತ್ತಿರ್ತಾರೆ. ಬದುಕಿರ್ಬೇಕಾದ್ರೆ ಯಾರಿಗೂ ಪ್ರೀತಿ ತೋರಿಸಿಲ್ದಿರೋರು ಇನ್ ಸತ್ ಮೇಲೆ ಬಂದ್ ಏನ್ ನೋಡ್ತಾರ, ಅವ್ರನ್ನ ದ್ವೇಷ ಸಾಧಿಸ್ತಾ ಇರ್ತಾರಲ್ವಾ. ಆ ಅಣ್ಣನ ಆಸ್ತಿ ಕೊಡ್ಲಿಲ್ಲ ನನ್ಗ, ಅಣ್ಣ ತಮ್ಮ ಆಸ್ತಿ ಕೊಡ್ಲಿಲ್ಲ, ಅಕ್ಕದ ಆಸ್ತಿ ಕೊಡ್ಲಿಲ್ಲ ಅಂತ ಕುಟುಂಬದಲ್ಲೇ ಜಗಳ ಆಡ್ಕೊಂಡಿರ್ತಾರಲ್ವಾ. ಈ ತರ ಸತ್ರೆ ಯಾರು ಬರ್ತಾರೆ ಹೆಣಕ್ಕೆ? ಅವಾಗ ಅನ್ಕೊಬೇಕು, ಈ ವ್ಯಕ್ತಿ ಬದುಕಿರ್ಬೇಕಾದ್ರೆ ಯಾರಿಗೂ ಸಹ ದಾನ ಧರ್ಮ ಮಾಡಿಲ್ಲ, 4 ಜನ ಸಂಪಾದನೆ ಮಾಡಿಲ್ಲ ಇವು ಅಂತ ಅರ್ಥ. ನೋಡಿ, ನಾವು ಕರೆದಿಲ್ಲ ಅಂದ್ರೂ ಇಡೀ ಊರ್ ಜನ ಬಂದಿರ್ಬೇಕು. ಅದು ಸಣ್ಣ ಹಳ್ಳಿ ಆಗಿರ್ಬೋದು, ನಾವು ಕರೆದ್ರೆ ತಾನೇ ಎಲ್ಲರೂ ಫಂಕ್ಷನ್ಗೆ ಬರೋದು. ಆದ್ರೆ ಈ ಸಾವಿಗೆ ನಾವು ಕರೀದೇ ಇದ್ರು ಹೋಯ್ತಾ ಇದೀವಿ ಅಂತಂದ್ರೆ ಆ ವ್ಯಕ್ತಿ ಮೇಲಿರೋ ಗೌರವಕ್ಕೆ ನಾವು ಹೋಗ್ತಾ ಇರ್ತೀವಿ. ನೋಡಿ, ತುಂಬಾ ಸರಳವಾದ ವಿಚಾರ. ಯಾರನ್ನ ಸತ್ತಿದ್ರೆ ಕರೀದೇ ಹೋದ್ರು ಊರ್ ಜನ ಎಲ್ಲ ಗೊತ್ತಿಲ್ದಿರೋರೆಲ್ಲ ಬಂದು ನೋಡ್ತಾ ಇದಾರೆ, ಅವ್ರಿಗೆ ಒಂದು ಏನೋ ಸಮರ್ಪಣೆ ಮಾಡ್ತಾ ಇದಾರೆ, ಒಂದು ಧನ್ಯತಾ ಭಾವ ತೋರಿಸ್ತಾ ಇದಾರೆ, ಅವ್ರಿಗೋಸ್ಕರ ಅವ್ರು ಕೊರಗ್ತಾ ಇದಾರೆ ಅಂದ್ರೆ ಆ ವ್ಯಕ್ತಿ ಬದುಕಿರ್ಬೇಕಾದ್ರೆ 4 ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಬದುಕಿದ್ದ, ಬಾಳಿದ್ದ ಅಂತ ಅನ್ಕೊಬೇಕು ನಾವು. ಇದೇ ಇದರ ಈ ಕತೆ ಸಾರಾಂಶ. ನೋಡಿ, ಈ ತರ ಸಾವಾಗಿರ್ಬೇಕು ನಮ್ದು. ಸತ್ ಮೇಲೆ ನಮ್ ಜನ ಗೊತ್ತಾರೋ ಇಲ್ವೋ ಗೊತ್ತಿಲ್ಲ, ಎಷ್ಟ್ ಜನ ನಾವು ಬದುಕಿರ್ತೀವ, ಸತ್ತೋಗ್ಬಿಟ್ಟಿರ್ತೀವಿ ಗೊತ್ತಿರಲ್ವಲ್ಲ. ಆದ್ರೂ ಸಹ ಆ ತರ ಕೆಲಸದಲ್ಲಿ ಇದ್ರೆ ಖಂಡಿತ ಬಂದಿರ್ತಾರೆ. ನಾವು ಎಷ್ಟೋ ನಿಮ್ಮ ವಯಸ್ಸಿನಲ್ಲಿ ಎಷ್ಟೋ ಸಾವು ನೋಡಿರ್ತೀರಲ್ವಾ, ಇದು ನಿಮ್ಮ ಅನುಭವಕ್ಕೂ ಬಂದಿರ್ತದೆ. ನೋಡಿ ಸ್ನೇಹಿತರೆ, ಈ ಮನುಷ್ಯ ದರ್ಶನ ಅನ್ನೋ ಏನು ಯೂಟ್ಯೂಬ್ ಚಾನಲ್ ಇದೆ,
ನನ್ನ ಬಗ್ಗೆ ನಾನೇನೋ ಗೊತ್ತಿರೋದನ್ನ ಮಾತಾಡೋದಕ್ಕಲ್ಲ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ಅದನ್ನ ಇಲ್ಲಿ ಕೇಳ್ಬಿಟ್ಟು ಬಗೆಹರಿಸ್ಕೊಳ್ಳಿ. ನನ್ನಿಂದ ಆದಂತಹ ಉತ್ತರನ ನಾನು ಕೊಡೋದಕ್ಕೆ ಮುಂದಾಗ್ತೀನಿ. ನೋಡಿ, ಯಾರಿಗೆ ಆಗ್ಲಿ ಅವಮಾನ ಮಾಡ್ಬೇಕು, ಯಾರ ಭಾವನೆಗಳಿಗೂ ಧಕ್ಕೆ ಕೊಡ್ಬೇಕು, ಅಥವಾ ಏನೋ ಇದನ್ನ ನಾನೇನೋ ಹೇಳ್ಬಿಟ್ಟು ನಿಮ್ನೆಲ್ಲ ಮೆಚ್ಚಿಸ್ಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ಯಾವುದೇ ಮನುಷ್ಯರು ಗೊಂದಲದಲ್ಲಿ ಇರಬಾರ್ದು. ಏನು ಎಲ್ಲಾ ವಿಷಯನೂ ತಿಳ್ಕೊಂಡಿರ್ಬೇಕು. ಮನುಷ್ಯನ ಬದುಕಿನಲ್ಲಿ ಏನೆಲ್ಲ ಆಗು ಹೋಗುಗಳಿದೆ ತಿಳ್ಕೊಂಡು ನೋಡಿ, ಎಲ್ಲಾ ಏನು ಋಷಿಗಳು, ತಪಸ್ವಿಗಳು, ಯಾವುದೇ ಧರ್ಮ ಗ್ರಂಥಗಳಾಗಿರ್ಬೋದು, ಎಷ್ಟೋ ಜ್ಞಾನಗಳು ನಮ್ಗೆ ಕೊಟ್ಟಿದ್ದಾರೆ. ಎಲ್ಲರೂ ನೀಡಿರೋದು ಇಷ್ಟೇನೆ, ಮನುಷ್ಯ ಆರೋಗ್ಯವಾಗಿ, ನೆಮ್ಮದಿಯಾಗಿ, ಸಮಾಧಾನದಿಂದ, ಸಂತೋಷವಾಗಿ ಎಲ್ಲರೊಳಗೆ ಬದುಕಬೇಕು ಅನ್ನೋದಕ್ಕೋಸ್ಕರ ಇಷ್ಟೊಂದೆಲ್ಲ ಜ್ಞಾನ ಇರೋ ಜಗತ್ನಲ್ಲಿ. ಅದನ್ನ ನಾವ್ ಯಾರು ಬಳಸ್ತಾ ಇಲ್ಲ. ಬ್ಯಾಡದೇ ಇರೋ ವಿಚಾರಗಳನ್ನ ತುಂಬ್ಕೊಂತ ಇದೀವಿ, ಬ್ಯಾಡದೇ ಇರೋ ಆಹಾರ ತಿಂತಾ ಇದೀವಿ, ಬ್ಯಾಡದೇ ಇರೋ ದುಡ್ಡಿನ ಆಸೆ ಹಿಂದೆ ಹೋಗ್ತಾ ಇದೀವಿ. ಅದೆಲ್ಲ ತಪ್ಪು. ಒಂದು ಕ್ಷಣ ನಿಲ್ಲಿ, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮನ್ನ ನೀವು ಇಷ್ಟಪಡಿ, ನಿಮ್ಮೊಳಗಿರೋ ಭಗವಂತನನ್ನ ಕಾಣಿ. ನೋಡಿ, ನಿನ್ನೆ ಒಂದು ಹಿರಿ ಜೀವ ಒಂದು ತಾಯಿ ಹತ್ರ ಮಾತಾಡ್ತಾ ಇರ್ಬೇಕಾರೆ, ತುಂಬಾ ವಯಸ್ಸಾಗಿದೆ, ಮೊಮ್ಮಕ್ಳನ್ನೆಲ್ಲ ನೋಡಿದ್ದಾರೆ. ಅಮ್ಮ, ಏನಮ್ಮ ಬೇಕು ನಿಮ್ಗೆ, ಇಷ್ಟೊಂದು ವಯಸ್ಸಾಗಿದೆ, ಇನ್ನೇನಾರ ಆಸೆ ಇದೆಯಾ ಅಂದ್ರೆ, ಎಲ್ಲಾ ಮುಗಿತಪ್ಪ ಕಂದ, ನಂದೇನು ಇಲ್ಲಪ್ಪ, ಒಳ್ಳೆ ಸಾವು ಬಂದ್ರೆ ಸಾಕಪ್ಪ, ಅದನ್ನ ಬೇಡ್ಕಂತ ಇದೀನಿ ಭಗವಂತನ ಹತ್ರ ಅಂತಂದ್ರು. ಏನು ನಮ್ಮ ನರಸಮ್ಮವರು ಕೇಳಿದ್ರು, ಅದಕ್ಕೋಸ್ಕರ ಅವ್ರು ಹೇಳಿದ್ರು ಒಳ್ಳೆ ಸಾವು ಅಂದ್ರೆ ಯಾವ ತರ ಇರ್ಬೇಕು ಅಂತ ಒಬ್ರು ಹೇಳಿದ್ರು. ಅವ್ರಿಗೆ ಹೇಳ್ಬೋದಾಗಿತ್ತು, ಆದ್ರೂ ಸಹ 4 ಜನಕ್ಕೆ ಉಪಯೋಗ ಆಗುತ್ತಲ್ವ ಅಂತ ಒಂದು ಒಳಿತು ಯೋಚನೆ, ಯಾವ ರೀತಿ ಬಂದ್ರೆ ಸಾವು ಒಳ್ಳೇದು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಎಲ್ಲರ ಮುಂದೆ ನಿಮ್ಗೆ ನೀಡಿದೀನಿ. ನೋಡಿ, ನೀವು ಸತ್ರೆ ಯಾವ ಕ್ಷಣ ಬೇಕಾದ್ರೂ ಸಾಯ್ಬೋದು, ಆದ್ರೆ ನೀವು ಸಂತೋಷವಾಗಿ ಇರ್ಬೇಕು. ಈ ಕ್ಷಣ ನಾನು ಸಾವು ಬಂದ್ರು ನನಗೆ ದುಃಖ ಇಲ್ಲ, ನನಗೆ ಬೇಜಾರಿಲ್ಲ, ನಾನೊಬ್ರು ಮನೆ ಹಾಳು ಮಾಡಿಲ್ಲ, ಒಬ್ರು ಮನಸ್ಸು ನೋಯಿಸಿಲ್ಲ ಅಂತ ನಿಮ್ಗೆ ಧನ್ಯತಾ ಭಾವ, ನಿಮ್ಮ ಆತ್ಮ ತೃಪ್ತಿ ಇಲ್ಲ ಅನಿಸ್ತಾ ಇದೆ ಅಂತಂದ್ರೆ, ನೀವು ಯಾವಾಗ ಬೇಕಾದ್ರೂ ಸತ್ರು ಚಿಂತೆ ಮಾಡಬೇಡಿ, ನಗ್ನಗ್ತಾ ಸಾಯ್ಬೋದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.